ಧರ್ಮಸ್ಥಳ ವಿಚಾರದಲ್ಲಿ ಸರ್ ಎನ್ಐಎಗೆ ಕೊಡೋದೇ ಇಲ್ಲ ಅನ್ನುವಂಥ ಒಂದು ಹಂತಕ್ಕೆ ರಾಜ್ಯ ಸರ್ಕಾರ ಬಂದಿದೆ ಸರ್. ಪ್ರತ್ಯೇಕ ತನಿಖೆ ಅಂತ ಸಿಐಡಿ ಮಾಡಬೇಕಂತ ಚಿಂತನೆ ಇದೆ. ಆದ್ರೆ ಎನ್ಐಎಗೆ ಕೊಡಿ ಅನ್ನುವಂಥ ಬಿಜೆಪಿ ಮತ್ತೆ ಹಿಂದೂಪರ ನಾಯಕರ ಆಗ್ರಹ ಅದ ಕಡೆ ಸೊಪ್ಪೇ ಆಗ್ತಾ ಇಲ್ಲ. ನೋಡುವ, ಈಗ ಭಾರತೀಯ ಜನತಾ ಪಾರ್ಟಿ ಏನು ಅಂದರೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಈ ವಿಚಾರದಲ್ಲಿ ಕರೆಯನ್ನು ಕೊಟ್ಟಿದ್ದಾರೆ. ಈ ದಿಕ್ಕಲ್ಲಿ ಏನು ಧರ್ಮಸ್ಥಳ ಚಲೋ 1ನೇ ತಾರೀಕು ನಡೀತಿರುವಂಥದ್ದು ಎಲ್ಲ ಒಂದು ಕಡೆ ಸತ್ಯತೆಯ ಹೊರಗೆ ಬರಬೇಕು ಅನ್ನುವಂಥ ವಿಚಾರದಲ್ಲಿ ಈಗ ತಿಳಿಸಿದ್ದಾರೆ. ಹಾಗಾಗಿ ಈ ವಿಚಾರದಲ್ಲಿ ಇನ್ನೂ 1ನೇ ತಾರೀಕು ಪಕ್ಷ ತನ್ನ ನಿಲುವನ್ನು ತಿಳಿಸುವಂಥದ್ದಾಗುತ್ತೆ. ಸರ್, ಪ್ರತ್ಯೇಕವಾಗಿ ಹೋರಾಟ ಮಾಡ್ತಿದ್ದೀರಾ, ಅದಕ್ಕೂ ಕಾಂಗ್ರೆಸ್ ಟೀಕೆ ಮಾಡಿದ್ದಾರೆ ಸರ್. ಜಂಟಿಯಲ್ಲಿ ಹೋಗ್ಬೋದಿತ್ತು, ಅವ್ರ ಮಧ್ಯೆ ಒಂದು ಹೊಂದಾಣಿಕೆ ಇಲ್ಲ. ನೋಡಿ, ಜೆ ಡಿ ಎಸ್ ಪಕ್ಷವಾಗಿ ತನ್ನ ಕಾರ್ಯಕ್ರಮವನ್ನು ಅವ್ರು ರೂಪಿಸ್ಕೋತಾರೆ. ಭಾರತೀಯ ಜನತಾ ಪಾರ್ಟಿ ತನ್ನ ಚುನಾವಣೆ ಸಂದರ್ಭದಲ್ಲಿ ನಾವು ಅವ್ರಿಗೇನು ಪಾಪ ಭಾಳಷ್ಟು ಆತಂಕ ಇದೆ, ಕಾಳಜಿ ಇದೆ, ಕಾಂಗ್ರೆಸ್ ಪಕ್ಷಕ್ಕೆ ಕಾಳಜಿ ಇದೆ. ನೀವೇನು ಯೋಚನೆ ಮಾಡಬೇಡಿ, JDS BJP ಒಂದಾಗೇ ಇರುತ್ತೆ. ನಿಮ್ಮನ್ನ ಧೂಳಿಪಟ ಮಾಡಲಿಕ್ಕೆ BJP JDS ಯಾವಾಗಲೂ ಒಂದಾಗಿ ನಿಮ್ಮನ್ನು ಧೂಳಿಪಟ ಮಾಡ್ತೀವಿ. ನಿಮ್ಮನ್ನು ಮನೆ ಕಡಿಸ್ಬಿಡೋದು ಖಂಡಿತ. ಈಗ MP ಎಲೆಕ್ಷನಲ್ಲಿ ಸಂಪೂರ್ಣವಾಗಿ ಗೆಲ್ಲಬೇಕಾಗಿತ್ತು. ಎಲ್ಲ ಒಂದು ಕಡೆ ಒಂದು ಸ್ವಲ್ಪ ನಾವು ಇಟ್ಟಿದ್ದ ಗುರಿಯನ್ನು ನಾವು ಪೂರ್ತಿಯಾಗಿ ತಲುಪಿಲ್ಲ. ಮುಂದಿನ 28ನೇ ಚುನಾವಣೆಯಲ್ಲಿ ನೀವು ಇಡೀ ರಾಜ್ಯದಲ್ಲಿ ಸ್ವೀಪ್ ಮಾಡ್ತೀವಿ, ಅದು ಗೊತ್ತಿರಲಿ ನಿಮಗೆ. ಇವತ್ತು ಒಡಕನ್ನು ಏನಿಲ್ಲ ನಮ್ಮಲ್ಲಿ, ಅವರಲ್ಲಿ ಏನು ಒಡಕಿಲ್ಲ. ಮೈತ್ರಿ ಪಕ್ಷ NDA ಮೈತ್ರಿ, ಹಾಗಾಗಿ ಒಟ್ಟಿಗಿರ್ತೀವಿ, ಮಾಡುವಂಥದ್ದಾಗುತ್ತೆ. ಹಾಗಾಗಿ ನಿಮಗೆ ಪಾಪ ನಿಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷದ ಬಗ್ಗೆ ನಿಮ್ಮಲ್ಲಿ ಆಂತರಿಕವಾಗಿರೋ ಸಮಸ್ಯೆಗಳು, ರಾಜಣ್ಣ ಅವರ ಸಮಸ್ಯೆಗಳು, ಇನ್ನೊಬ್ಬರು ಸತೀಶ್ ಜಾರಕಿಹೊಳಿ ಅಥವಾ ಬೇರೆ ನಾಯಕರುಗಳು ತುಂಬ ಜನ ಇದ್ದಾರೆ. ನಿಮ್ಮಲ್ಲಿ ಇರುವಂಥ ಸಮಸ್ಯೆಗಳನ್ನು ನೀವು ನೋಡ್ಕೊಂಡ್ರೆ ಸಾಕಾಗಿದೆ. ನಿಮ್ಮನೇನೇ ಹತ್ತು ಉರಿತಿದೆ, ನಿಮ್ಮಲ್ಲೇ ಸಮಸ್ಯೆ ಅಷ್ಟೊಂದಿದೆ. ಈಗೇನು ಹೇಳಿದಾರಲ್ಲ ರಾಜಣ್ಣವರು, ಸೆಪ್ಟೆಂಬರ್ ಕ್ರಾಂತಿ ಸ್ಟಾರ್ಟ್ ಆಗುತ್ತೆ. ಸೆಪ್ಟೆಂಬರು, ಅಕ್ಟೋಬರು, ನವಂಬರು, ಡಿಸೆಂಬರು ನಿಮ್ಮ ಕ್ರಾಂತಿ ನಿಮ್ಮ ಮನೆ ನೀವು ನೋಡಿ. ನಾವು ನೋಡ್ತೀವಿ ಹೊರಗಿಂದ ಭಾಳ ಚೆನ್ನಾಗಿ. ಜನ ನಿಮ್ಗೆ ಅವಕಾಶ ಕೊಟ್ಟವ್ರೆ. ನೀವು ಯಾವ ರೀತಿ ಆಡಳಿತ ಮಾಡ್ತೀರಾ ಅಂತ ಜನ ಎದುರು ನೋಡ್ತಿದ್ರೆ. ನಿಮ್ಮನೆ ಸರಿ ಇಟ್ಕೊಂಡು ನಿಮ್ಗೆ ಕೊಟ್ಟಿರೋ ಜವಾಬ್ದಾರಿಯನ್ನು ಉತ್ತಮವಾಗಿ ನಿರ್ವಹಣೆಯನ್ನು ಮಾಡ್ಕೊಳ್ಳಿ. JDS ಮತ್ತು BJPಯ ಮೈತ್ರಿ ಬಗ್ಗೆ ನಿಮಗೇನು ಸಮಸ್ಯೆ ಬೇಡ, ಆತಂಕ ಬೇಡ, ಕಾಳಜಿ ಏನು ನಿಮ್ಮ ಕಾಳಜಿ ಬಗ್ಗೆ ನಮಗೂ ಅರ್ಥ ಆಗುತ್ತೆ. ಅವ್ರ ಪಕ್ಷದವರು ಅವ್ರ ಪ್ರತ್ಯೇಕ ತಮ್ಮ ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಅವ್ರ ಪಾಡಿಗೆ ಹೋಗ್ತಾರೆ. ನಮ್ಮ ಪಕ್ಷದಿಂದ ನಾವೇನು ಮಾಡಬೇಕಾಗಿದೆಯೋ ನಾವು ಮಾಡ್ತೇವೆ. ಮಾತಾಡಿದ್ದಾರೆ ಸರ್, ಧರ್ಮಸ್ಥಳ ವಿಚಾರದಲ್ಲಿ ಬಿಜೆಪಿ ಅವರು ಅನಗತ್ಯ ರಾಜಕೀಯ ಮಾಡ್ತಿದ್ದಾರೆ, ಸುಮ್ಮನೆ ಗೂಬೆ ಕೊಡಿಸ್ತಿದ್ದಾರೆ ಅಂತ ಒಂದು ಆರೋಪ. RSS ಟ್ರೈನಿಂಗ್ ಪಡ್ಕೊಂಡು ಬಂದಿದ್ದಾರೆ. ಯಾರು RSS ಬಿಜೆಪಿ ಪಡ್ಕೊಂಡು ಬಂದು ಅನಗತ್ಯ ರಾಜಕಾರಣ ಮಾಡ್ತಾರೆ. ಈಗ ಅನಗತ್ಯ ರಾಜಕಾರಣ ನಾವು ಯಾವತ್ತೂ ಮಾಡ್ಲಿಕ್ಕೆ ಹೋಗಿಲ್ಲ. ಭಾಳಷ್ಟು ಜವಾಬ್ದಾರಿತವಾಗಿ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಜವಾಬ್ದಾರಿತವಾಗಿ ಇವತ್ತು ನಮ್ಮ ನಡವಳಿಕೆ ಆಗಿದೆ. ಕಾನೂನನ್ನ ಗೌರವಿಸಿ, ಕಾನೂನಿನ ಪ್ರಕ್ರಿಯೆ, ಕಾನೂನಿನ ಕ್ರಮ ಎಲ್ಲವನ್ನೂ ಗೌರವಿಸಿ ಇವತ್ತೆಲ್ಲೋ ಒಂದು ಕಡೆ ಮನ ಬಂದಂತೆ ಕೆಲವು ವ್ಯಕ್ತಿಗಳು ನಡವಳಿಕೆಗಳು ನಡೆದಿರುವಂಥದ್ದು ಎಲ್ಲರಿಗೆ ಭಾಳಷ್ಟು ಭಾವನೆಗಳಿಗೆ ಧಕ್ಕೆ ತಂದಿರುವಂಥದ್ದು. ಈ ವಿಚಾರಗಳಲ್ಲೆಲ್ಲ ಒಂದು ಕಡೆ ಸರ್ಕಾರ ಕ್ರಮವನ್ನು ವಹಿಸಿದೆ. ಈ ಬೇರೆ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಬೇರೆ ಕಡೆ ಸುಮೋಟೋ ಕೇಸ್ಗಳು ಆಗ್ತಿದ್ರು. ಇಲ್ಲಿ ಯಾಕೆ ಸುಮೋಟೋ ಕೇಸ್ಗಳು ಹಾಕಿರಲಿಲ್ಲ? ಧಾರ್ಮಿಕ ಭಾವನೆ ಮತ್ತು ಧರ್ಮಸ್ಥಳ ಮಂಜುನಾಥೇಶ್ವರನ ವಿಚಾರದಲ್ಲಿ ಇಷ್ಟ ಬಂದಂಗೆ ಪೋಸ್ಟ್ ಆಗ್ತಿದ್ರು. ಕೆಲವು ವ್ಯಕ್ತಿಗಳು ತಮ್ಮ ಮನ ಬಂದಂತೆ ಹೇಳಿಕೆಗಳು ಕೊಡ್ತಿದ್ರು. ಇವೆಲ್ಲ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಒಂದು ಸುಮೋಟೋ ಒಂದು ಕೆಲಸ ಹಾಕಲಿಲ್ಲ. ಸರ್ಕಾರ ಮೌನವನ್ನು ವಹಿಸಿತ್ತು. ಮೌನ ಯಾಕೆ ವಹಿಸಿದ್ರು ಅಂತ ಅನ್ನೋಂಥದ್ದಿದೆ. ಹಾಗಾಗಿ ನಿರ್ದಿಷ್ಟ ಕಾಲದಲ್ಲಿ ತನಿಖೆಯನ್ನು ಮುಗಿಬೇಕು. ತಿಂಗಳುಗಟ್ಟಲೆ ನಡೀಲಿಕ್ಕಾಗಲ್ಲ, ವರ್ಷಗಟ್ಟಲೆ ನಡೀಲಿಕ್ಕಾಗಲ್ಲ. ನಿರ್ದಿಷ್ಟ ಸಮಯದಲ್ಲಿ ಮಾಡಲಿ, ಸ್ಪಷ್ಟ ನಿಲುವನ್ನು ತಗೊಳ್ಳಿ. ನೀವು ಜವಾಬ್ದಾರಿತವಾದಂಥ ಸ್ಥಾನದಲ್ಲಿದ್ದೀರಾ. ಕಾಂಗ್ರೆಸ್ ಪಕ್ಷ ಇವತ್ತು ಸರ್ಕಾರದ ಆಡಳಿತವನ್ನು ಮಾಡ್ತಿರೋರು ಜನರು ಭಾವನೆಯನ್ನು ಗೌರವಿಸುವಂಥದ್ದಾಗಬೇಕು. ಈ ಭಾವನೆ ಮತ್ತು ಏನು ಒಂದು ಪುಣ್ಯ ಸ್ಥಳವಾಗಿರುವಂಥ ತೀರ್ಥ ಸ್ಥಳವಾಗಿರುವಂಥ ಧರ್ಮಸ್ಥಳ ಮಂಜುನಾಥೇಶ್ವರನ ಭಕ್ತಾದಿಗಳ ಮನಸ್ಸಿಗೆ ನೋವಾಗುವಂಥದ್ದು, ಧಕ್ಕೆ ತರುವಂಥದ್ದು ಆಗ್ತಿದೆ. ಹಾಗಾಗಿ ಈ ವಿಚಾರದಲ್ಲಿ ಮಾತಾಡಿ, ನಾವೇನು ನಿಮ್ಗೆ ಅಸಹಕಾರ ಏನು ಮಾಡಿದ್ದೀವಿ, ನಿಮ್ಗೆ ಏನು ತೊಂದರೆ ಕೊಟ್ಟಿದ್ದೀವಿ, ಎಲ್ಲ ರೀತಿಯಾದಂಥ ಸಂಪೂರ್ಣ ಸಹಕಾರವನ್ನು ಕೊಟ್ಟು SITಯನ್ನು ಸ್ವಾಗತಿಸಿದ್ದೀವಿ. SIT ಮಾಡಿರೋನ್ನ ಕಾಲಮಿತಿಯಲ್ಲಿ ಪೂರೈಸಿ ಅಂತಲೂ ಹೇಳಿದ್ವಿ. ಹಾಗಾಗಿ ರಾಜಕೀಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರೋವಂಥದ್ದು, ರಾಜಕೀಯವನ್ನು ಮಾಡಿರೋಂಥವ್ರು, ಪ್ರಚೋದನೆ ಮಾಡ್ತಿರೋಂಥವ್ರು ಹೇಳ್ತಿರೋರು ಯಾರು?
ಕಾಂಗ್ರೆಸ್ ಪಕ್ಷದವರೇ. ಕಾಂಗ್ರೆಸ್ ಪಕ್ಷದವರೇ ಇವತ್ತೆಲ್ಲ ನಾವು ಯಾವುದೇ ಕ್ರಮವನ್ನು ವಹಿಸಿದಾಗ ಎಲ್ಲ ಸಹಕಾರ ಕೊಟ್ಟಾಗ ನೀವು ಯಾಕೆ ಇನ್ನ ಮಾತಾಡಿ ಅಂತ ಕೇಳ್ತಿರೋರೆ ಕಾಂಗ್ರೆಸ್ ಪಕ್ಷದವರು, ನಾವೇನಲ್ಲ. ಹಾಗಾಗಿ ಇವರೆಲ್ಲ ಒಂದ್ ಕಡೆ ಕಾಂಗ್ರೆಸ್ ಅವರೇ ಎಡವಟ್ಟು ಮೇಲೆ ಎಡವಟ್ಟನ್ನು ಮಾಡಿಕೊಂಡು ಯಾವ ಒಬ್ಬ ವ್ಯಕ್ತಿ ಹಿನ್ನೆಲೆ ಇಲ್ಲದಂಥ ವ್ಯಕ್ತಿಯ ಒಂದು ಆಧಾರಿತವಾಗಿ ಮುಂದೆ ಹೋಗಿದ್ದಾರೆ. ಈಗ ತನಿಖೆ ಮುಗಿಲಿ, ಯಾಕಿನ್ನ ಹೆಚ್ಚು ಮಾತಾಡೋದು ಸೂಕ್ತ ಅಲ್ಲ. ತನಿಖೆ ಮುಗಿಲಿ, ತನಿಖೆಯ ವರದಿಗೆ ಎದುರು ನೋಡ್ತಾ ಇದ್ದೀವಿ. ಯಾವ ಕಾಲಮಿತಿಯಲ್ಲಿ ಮುಗಿಸ್ತೀರಂತ ದಿನೇಶ್ ಗುಂಡೂರಾವ್ ಅವರೇ, ನೀವು ಯಾವ ಕಾಲಮಿತಿಯಲ್ಲಿ ನಿಮ್ಮ ಸರ್ಕಾರದಲ್ಲಿ ಎಷ್ಟು ದಿನ ತೊಳ್ತೀರಾ, ಯಾವಾಗ ತನಿಖೆ ಮುಗಿಸ್ತೀರಾ ಅಷ್ಟು ಹೇಳ್ಬಿಟ್ರೆ ಸಾಕು. ನೀವು ವರದಿ ಆಚೆ ಬಂದ್ಬಿಡ್ಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.